ಆ ಕಡೆದು ಸರ್ ಇದು 2,90,000 ಇದು ಇದು 2,75,000 ಯಾವ್ದನ್ನಾಗ್ಲಿ ಕಡಿಮೆ ಆಗುತ್ತೆ. 2 7 ಸೀಟರ್. ಇದು ಬಂದು ಟಾಪ್ ಎಂಡ್ ಆಗಿರುತ್ತೆ, ಪೆಟ್ರೋಲ್ ಆಗಿರುತ್ತೆ, ಅದು ಬಂದು ಡೀಸೆಲ್ ಆಗಿರುತ್ತೆ. ಸೊ ಮಿಡ್ ವೇರಿಯಂಟ್ ಆಗಿರುತ್ತೆ. ಸೊ ಬಂದ್ಬಿಟ್ಟು ವಿಸಿಟ್ ಮಾಡಿ. 2,10,000 ವೈಟ್ ತಗೊಂಡ್ರೆ 2,10,000 ಫೈನಲ್ ಟು ಫೈನಲ್ ರೇಟ್ ಅದು. ಸೊ ಫೈನಲ್ ಟು ಫೈನಲ್ ಅಂತ ಸರ್ ಹೇಳಿ, ಬಟ್ ನೀವು ಬಂದು ಡಿಸ್ಕಷನ್ ಮಾಡಿ. ಬರ್ಲಿ ಸರ್, ಗಾಡಿ ನೋಡ್ಕೊಳ್ಳಿ, ಏನೋ ಸಣ್ಣ ಪುಟ್ಟ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ ಸರ್. ಬರೀ 2,80,000 2,80,000 ಇದು 3,75,000 ಸರ್. ಇದು ಸರ್ ಇದು ಬಂದು 3,65,000 95,000 ರೂಪಾಯಿಗೆ ಆಗುತ್ತೆ. 2,95,000. ಹೌದು ಸರ್. ಸೊ ಅದ್ರಲ್ಲಿ ನೆಗೋಷಿಯಬಲ್ ಇರುತ್ತೆ. ಬಂದ್ಬಿಟ್ಟು ವಿಸಿಟ್ ಮಾಡ್ಬೇಕು. ಎಲ್ಲಂದ್ರೆ ನೆಕ್ಸ್ಟ್ ಕಾರಿಗೆ ಬಂದ್ಬಿಟ್ಟು ವಿಸಿಟ್ ಮಾಡಿದ್ರೆ ಕಡಿಮೆ ಆಗಿ ಆಗುತ್ತೆ. ಇವ್ರಿಗೆ ಪಳಪಳ ಅಂತ ಹೊಳಿತಾ ಇದೆ. ಸೊ ತುಂಬಾ ನೀಟಾಗಿರೋ ವೆಹಿಕಲ್. 3 ಲಕ್ಷದ ಸರ್ 3,25,000 ಕಸ್ಟಮರ್ ಕೋಟಿಂಗ್ ಇರೋದು ಸರ್. ಒಂದು 2,85,000 ರೂಪಾಯಿ ಕೊಡೋಣ ಸರ್. 2,85,000 285 ಮಾಡಿ ಸರ್. 1,20,000 ಕೇಳಕ್ಕೆ ಹೋಗಬೇಡಿ ರೇಟ್. 1,20,000 ಇನ್ನ 10,000 ಕಮ್ಮಿ ಮಾಡ್ಕೊಡ್ತೀನಿ. 1,10,10,000 ರೂಪಾಯಿ ಕೊಡ್ತೀನಿ. ಇನೋವಾ ಎಷ್ಟು ಸರ್ ಪ್ರೈಸು? ಸರ್ ಅದು 3,95,000 ಸರ್. ಈ ಇನೋವಾ 4 ಲಕ್ಷ ಸರ್. ಸರ್ ಎರಡರಲ್ಲೂ ಕಡಿಮೆ ಆಗುತ್ತಲ್ಲ ಸರ್? ಸರ್ ಇಲ್ಲ, ಯಾಕಂದ್ರೆ ಇದು ಶಿಫ್ಟ್ ರೇಟ್ ಅಲ್ಲಿ ಕೊಡ್ತಾ ಇದೀವಿ ನಾವು. ಆದ್ರೂ ಸರ್ ಬರ್ಲಿ ಒಂದ್ 5,000 ಹೆಚ್ಚು ಕಡಿಮೆ ಮಾಡೋಣ. ಬರೀ 1,50,000 ಲಕ್ಷ. 1,50,000 ಲಕ್ಷ. 1,50,000. ಓಕೆ ಓಕೆ. 1,40,000 ಫೈನಲ್. ಸೊ ನೋಡಿ 3 ಎಲೆಕ್ಟ್ರಿಕಲ್ ಇದೆ. ಇವಿ ಅಂತ ಕೇಳೋರಿದ್ರೆ ಬಂದ್ಬಿಟ್ಟು ನೆಕ್ಸಾ ಕಾರ್ನ ವಿಸಿಟ್ ಮಾಡ್ಬಿಟ್ರೆ ಎಲ್ಲ ತರ ನಿಮಗೆ 3 ವೆಹಿಕಲ್ ಕಲರ್ ಅಲ್ಲಿ ಗ್ರೀನು, ಸೊ ರೆಡ್ ಪ್ಲಸ್ ನಿಮಗೆ ವೈಟ್ 3 ಇದೆ. 3,10,000. ಹಾ, ಇದು 3,30,000. ಸೊ ನೋಡಿ 2 ರಿಡ್ಜ್ ಇದೆ. ಸೊ ಸೇಮ್ ಕಲರ್ ಅಲ್ಲಿ ಇದೆ, ಸೇಮ್ ಕಂಡೀಷನ್ ಇದೆ. ಬಂದ್ಬಿಟ್ಟು ವಿಸಿಟ್ ಮಾಡಿ. ಶಿಫ್ಟ್ ಪೆಟ್ರೋಲ್ ಇದಾವೆ, ಡೀಸೆಲ್ ಇದಾವೆ. ಒಂದು 15 ಇದೆ ಸರ್. ಸರ್ ಒಂದು 10 ಗಾಡಿ ಇದಾವೆ ಸರ್. 10 ಗಾಡಿ ಇದೆ. ಸ್ನೇಹಿತರೆ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂತೀರಿ. ಇವತ್ತು ಮತ್ತೊಂದು ಸರಿ ನಾವು ಒಂದು ಹೊಸ ವಿಡಿಯೋ ಮಾಡೋಣ ಅಂದ್ಬಿಟ್ಟು ನೆಕ್ಸ್ಟ್ ಕಾರಿಗೆ ಬಂದಿದ್ದೀನಿ. ಸೊ ಆಲ್ಮೋಸ್ಟ್ ಎಲ್ಲ ಸ್ಟಾಕ್ ಎಲ್ಲ ತುಂಬಾ ಇದೆ. ಆಲ್ಮೋಸ್ಟ್ ನನ್ನ ಪ್ರಕಾರ 100+ ವೆಹಿಕಲ್ಸ್ ಇರ್ಬೋದು. ಆಲ್ರೆಡಿ ನೀವು ಹೈಲೈಟ್ಸ್ ಕೂಡ ನೋಡಿರ್ತಾರೆ ಯಾವ ತರ ಪ್ರೈಸ್ ಇದೆ ಅಂದ್ಬಿಟ್ಟು. ಹಾಗೆ ಸರ್ ಇರ್ತಾರೆ ಸರ್, ನನ್ನ ಚಾನಲ್ಗೆ ವೆಲ್ಕಮ್ ಮಾಡಿ ಕಂಪ್ಲೀಟ್ ಮಾಹಿತಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್, ನೀವು? ನಾನು ಚೆನ್ನಾಗಿದ್ದೀನಿ ಸರ್. ಸರ್ ಮತ್ತೊಂದು ಸರಿ ನಿಮ್ಮ ಶೋರೂಮ್ ಹೆಸರು, ಲೊಕೇಶನ್ ಹೇಳಿ ಸರ್. ಸರ್ ಎಕ್ಸಾಕ್ಟ್ ಲೊಕೇಶನ್ ಬಂದು ನಮ್ಮೂರ ತಿಂಡಿ ಹೋಟೆಲ್ ಆಪೋಸಿಟ್ ಅಂಡರ್ ಪಾಸ್ ಬರುತ್ತೆ. ಸ್ವಲ್ಪ ಮುಂದೆ ಪಾಸ್ ಮಾಡಿದ್ರೆ ರೈಟ್ ಸೈಡ್ ಗೆ ನೆಕ್ಸಾ ಕಾರ್ಸ್ ಬೋರ್ಡೆ ಕಾಣಿಸುತ್ತೆ. ಸೊ ಬೋರ್ಡ್ ಕಾಣಿಸ್ಬಿಡುತ್ತೆ. ಬೋರ್ಡೆ ಕಾಣಿಸುತ್ತೆ. ಕನ್ಫ್ಯೂಸ್ ಆದ್ರೆ ನಂಬರ್ ಕೊಟ್ಟಿರ್ತೀವಲ್ಲ, ಕಾಲ್ ಮಾಡೋದು ಸಾಕು. ಓಕೆ, ಡಿಸ್ಪ್ಲೇ ಮೇಲೆ ಇರುತ್ತೆ ನಂಬರ್, ಕಾಲ್ ಮಾಡಿ. ಇಲ್ಲ ಡಿಸ್ಕ್ರಿಪ್ಷನ್ ಕೂಡ ನಂಬರ್ ಆಗಿರ್ತೀನಿ, ಲೊಕೇಶನ್ ಆಗಿರ್ತೀನಿ, ಬಂದ್ಬಿಟ್ಟು ವಿಸಿಟ್ ಮಾಡಬಹುದು. ಸರ್ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್? ಸ್ಟಾರ್ಟಿಂಗ್ ಪ್ರೈಸ್ ಸರ್ ಬರೀ 80,000. 80,000. 80,000ದಿಂದ 8 ಲಕ್ಷದವರೆಗೂ ಇದೆ. ಓಕೆ, ಹಾಗೇನೆ ಇವಿ ವೆಹಿಕಲ್ ಕೇಳ್ತಿದ್ರೆ ಈ ತರ 3-4 ಇವಿ ವೆಹಿಕಲ್ ತರಿಸ್ಬಿಡಿದ್ರೆ ಹೌದಲ್ಲ ಸರ್? ಸರ್ 3 ಗಾಡಿ 5 ಗಾಡಿ ಇದ್ದು 2 ಗಾಡಿ ಸೇಲ್ ಆಗಿದಾವೆ, ಇನ್ನು 3 ಗಾಡಿ ಇದಾವೆ. ನೋಡಿ ಇವಿ ಅಂತ ಕೇಳೋರಿಗೆ ಇಂಟ್ರೊಡಕ್ಷನ್ ಏನು ಗೊತ್ತಾ ಸರ್, ಪೆಟ್ರೋಲ್ ಹಾಕಂಗಿಲ್ಲ, ಡೀಸೆಲ್ ಹಾಕಂಗಿಲ್ಲ, ಸಿಟಿ ಒಳಗೆ ಆರಾಮಾಗಿ ಓಡಿಸ್ಕೋಬಹುದಲ್ಲ. ಹಂಗಾಗಿ ಇವಿ ವೆಹಿಕಲ್ ಜಾಸ್ತಿ ಕೇಳ್ತಾ ಇದಾರೆ ಕಸ್ಟಮರ್, ಅದಕ್ಕಾಗಿ ತರಿಸಿದ್ವಿ. ಓಕೆ ಓಕೆ ಸರ್, ಎಷ್ಟಿದೆ ಸರ್ ಆಲ್ಮೋಸ್ಟ್ ವೆಹಿಕಲ್ ಸರ್ ಇವತ್ತು? ಸರ್ ಪ್ರೆಸೆಂಟ್ ಇವಾಗ 80+ ವೆಹಿಕಲ್ ಇದಾವೆ. 80+ ವೆಹಿಕಲ್. ನಾನು ಆಲ್ರೆಡಿ ವಿಡಿಯೋ ಮಾಡ್ಬಿಟ್ಟಿದ್ದೀನಿ, ಇವಾಗ ಇಂಟ್ರೊಡಕ್ಷನ್ ಆಮೇಲೆ ಮಾಡ್ತಾ ಇರೋದು. ಕಸ್ಟಮರ್ ಲೋನ್ ಬೇಕು ಅಂತಂದ್ರೆ ಸರ್ ಅಬೌಟ್ 12 ಮೇಲಿಂದ ಪ್ರೊಫೈಲ್ ಚೆನ್ನಾಗಿದ್ರೆ ಮಾತ್ರ ಆಲ್ ಓವರ್ ಕರ್ನಾಟಕ ಯಾವ ಗಲ್ಲಿಲೇ ಇರ್ಲಿ ನಮ್ಮ ನೆಕ್ಸಾ ಕಾರ್ಸ್ ಕಡೆಯಿಂದ ಲೋನ್ ಮಾಡಿಸ್ಕೊಡ್ತೀವಿ. ಯಾವ ಗಲ್ಲಿಲಿ ಇದ್ರು ಮಾಡಿಸ್ಕೊಡ್ತೀವಿ ಸರ್. ಪ್ರೊಫೈಲ್ ಚೆನ್ನಾಗಿರ್ಬೇಕು, ಇಲ್ಲ ಸ್ಯಾಲ್ರಿಡ್ ಆಗಿರ್ಬೇಕು, ಇಲ್ಲ ಶ್ಯೂರಿಟಿ ಕೊಡೋ ತರ ಇರಬೇಕು. ಓಕೆ ಸರ್, ಯಾವ ಮಾಡಲ್ ಮೇಲೆ ಲೋನ್ ಆಗುತ್ತೆ ಸರ್? ಅಬೌಟ್ 12 ಮಾಡಲ್, 12 ಇಂದನೂ ಆಗುತ್ತೆ. ಓಕೆ ಓಕೆ ಸರ್, ಹಾಗಾದ್ರೆ ವಿಡಿಯೋ ಶುರು ಮಾಡೋಣ ಸರ್. ಖಂಡಿತ ಮಾಡೋಣ ಸರ್. ಓಕೆ, ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ಯಾರು ನೋಡ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ನಿಮ್ಮ ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಯಾರ್ಯಾರು ಯೂಸ್ ಕಾರ್ ಸೆಕೆಂಡ್ ಕಾರ್ಸ್ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ. ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ಕಾರಲ್ಲಿ ಮೊದಲ ಕಾರ್ ಯಾವ ಸರ್ ಇವತ್ತು? ಸರ್ ಫಸ್ಟ್ ಗೆ ಒಂದು ಆಪಲ್ ಶೇಪ್ 21 ಮಾಡಲ್ ಶಿಫ್ಟ್ ತೋರಿಸ್ಬಿಡೋಣ ಸರ್. ತೋರಿಸ್ಬಿಡ್ತೀರಾ? ಗಾಡಿ ತುಂಬಾ ಚೆನ್ನಾಗಿದೆ. ಆಕ್ಷನ್ ಫ್ರೀ ವೆಹಿಕಲ್, ರಿಪ್ಲೇಸ್ಮೆಂಟ್ ಯಾವ್ದು ಇಲ್ಲ. ಓಡಿರೋದು ಬಂದು 1,39,000 ಓಡಿದೆ. ಜಿನಿಯನ್ ಮೀಟರ್, ಆಕ್ಷನ್ ಫ್ರೀ ವೆಹಿಕಲ್, ಗುಡ್ ಕಂಡೀಷನ್ ಗಾಡಿ ಸರ್. ಬಜಾರ್ ಅಲ್ಲಿ ಸರ್ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ತುಂಬಾನೇ ಚೆನ್ನಾಗಿದೆ ಗಾಡಿ. ಇದು ಬಂದು ಬಜಾರ್ ಅಲ್ಲಿ 6,25,000 6,50,000 ಹೇಳ್ತಾರೆ ಸರ್. ಬರೀ 5,25,000 ರೂಪಾಯಿಗೆ 21 ಮಾಡಲ್ ಕೊಡ್ತೀನಿ ನಾನು. 5,25,000 ರೂಪಾಯಿಗೆ 21 ಮಾಡಲ್ ಆಪಲ್ ಶೇಪ್ ಗಾಡಿ ಕೊಡ್ತೀನಿ ಸರ್. ಶಿಫ್ಟ್ ಆದ್ಮೇಲೆ ಸ್ಕಾರ್ಪಿಯೋ ಸರ್, ರೆಡ್ ಕಲರ್ ಹೊಳಿತಾ ಇದಲ್ಲ ಸರ್? ಸರ್ ನೆಕ್ಸ್ಟ್ ವೆಹಿಕಲ್ ಬಂದು ಸ್ಕಾರ್ಪಿಯೋ 2006 ಮಾಡಲು, ಸೆಕೆಂಡ್ ಓನರ್ ಗಾಡಿ, ಗುಡ್ ಕಂಡೀಷನ್ ಆಗೈತೆ. ಅದರಲ್ಲೂ ಡೀಸೆಲ್ ಗಾಡಿ, ತುಂಬಾ ಚೆನ್ನಾಗಿದೆ ಸರ್ ಗಾಡಿ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್ ಎಲ್ಲ ಬರುತ್ತೆ. ತುಂಬಾ ಚೆನ್ನಾಗಿದೆ ಗಾಡಿ. ಇದು ಬಂದು ಕಸ್ಟಮರ್ ಕೋಟಿಂಗ್ ಬಂದು 2,75,000 ಹೇಳ್ತಾರೆ ಸರ್. ಒಂದು ಫೈನಲ್ ಟು ಫೈನಲ್ ಬಂದು ಒಂದು 2,55,000 ರೂಪಾಯಿ ಮಾಡ್ಕೊಳ್ಳೋಣ. 2,55,000 ರೂಪಾಯಿಗೆ ಫೈನಲ್ ಮಾಡ್ಕೊಳ್ಳಿ. ನೋಡಿ ಎಲ್ಲ ಫ್ರಂಟ್ ಗ್ರಿಲ್ ಆಗಿರ್ಬೋದು, ಕ್ರೋಮ್ ಫಿನಿಶ್ ಇದೆ, ಮಿರರ್ ಅಲ್ಲಿ ಕ್ರೋಮ್ ಫಿನಿಶ್ ಇದೆ. ಸೊ ಹಾಗೆ ಟೈರ್ ನೋಡಿ ಬ್ರಾಂಡ್ ನ್ಯೂ ಇದೆ ಟೈರ್ ಅನ್ಬೋದು. ಸೊ ಹಾಗೆ ಮ್ಯಾಗ್ವಿಲ್ ಎಲ್ಲ ಇದೆ, ತುಂಬಾ ನೀಟಾಗಿರೋ ವೆಹಿಕಲ್, ರೆಡ್ ಕಲರ್ ಅಲ್ಲಿ. 2 ಲಕ್ಷದ ಸರ್? ಸರ್ 2,55,000 ಸರ್. ಚೆವರ್ಲೆಟ್ ಎಂಜಾಯ್ ಬಂದು, ಇದು ಎಂಜಾಯ್ ಸರ್. ಇದು ಬಂದು ಡೀಸೆಲ್ ಗಾಡಿ, 2013-14 ಸೆಕೆಂಡ್ ಓನರ್ ಗಾಡಿ. ತುಂಬಾ ಚೆನ್ನಾಗಿದೆ ಗಾಡಿ. AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ ಎಲ್ಲ ಬರುತ್ತೆ. ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಗಾಡಿನೂ ಕೂಡ ಗುಡ್ ಕಂಡೀಷನ್ ಆಗೈತೆ ಸರ್. ಇದು ಕಸ್ಟಮರ್ ಕೋಟಿಂಗ್ ಬಂದು 3,10,000 ಹೇಳ್ತಾರೆ. 2,90,000 ರೂಪಾಯಿ ಕೊಡೋಣ. 2,90,000ಕ್ಕೆ 2,90,000 7 ಸೀಟರ್ ವೆಹಿಕಲ್ ಸರ್. ಏನ್ ಸರ್ ಒಳ್ಳೆ ಆಫರ್ ಕೊಡ್ತಾ ಇದ್ದೀರಾ ಸರ್? ಇದು ಕೂಡ 7 ಸೀಟರ್ ವೆಹಿಕಲ್ ಏನೇ. ಇದು ಪೆಟ್ರೋಲ್. ಕಲರ್ ಚೇಂಜ್
ಕಲರ್ ಚೇಂಜ್ ಅಷ್ಟೇ, ಪೆಟ್ರೋಲ್ ಗಾಡಿ ಇದು, ಟಾಪ್ ಅಂಡ್ ಮಾಡಲು, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಇದು ಕೂಡ 7 ಸೀಟರ್ ವೆಹಿಕಲ್, ಗುಡ್ ಕಂಡೀಷನ್ ಗಾಡಿ ಸರ್. ಇದು ಬಂದು 2,95,000 ಕೋಟಿಂಗ್ ಇರೋದು. ಫೈನಲ್ ಟು ಫೈನಲ್ ಬಂದು 2,75,000 ರೂಪಾಯಿ ಆಗುತ್ತೆ. 2,75,000 ರೂಪಾಯಿ ಸರ್. ಅದು ಎಷ್ಟು ಹೇಳಿದ್ರಲ್ಲ ಆ ಕಡೆದು? ಸರ್ ಇದು 2,90,000, ಇದು 2,75,000. ಯಾವ್ದನ್ನಾಗ್ಲಿ ಕಡಿಮೆ ಆಗುತ್ತೆ. 2 7 ಸೀಟರ್, ಇದು ಬಂದು ಟಾಪ್ ಎಂಡ್ ಆಗಿರುತ್ತೆ, ಪೆಟ್ರೋಲ್ ಆಗಿರುತ್ತೆ, ಅದು ಬಂದು ಡೀಸೆಲ್ ಆಗಿರುತ್ತೆ. ಸೊ ಮಿಡ್ ವೇರಿಯಂಟ್ ಆಗಿರುತ್ತೆ. ಸೊ ಬಂದ್ಬಿಟ್ಟು ವಿಸಿಟ್ ಮಾಡಿ ಸರ್. ನೆಕ್ಸ್ಟ್ ಫೀಗೋ ಸರ್. ನೆಕ್ಸ್ಟ್ ವೆಹಿಕಲ್ ಬಂದು ಫೋರ್ಡ್ ಫಿಗೋ 2012 ಮಾಡಲು, ಸಿಂಗಲ್ ಓನರ್, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಅದರಲ್ಲೂ ಡೀಸೆಲ್ ಗಾಡಿ. ಇದೂನು ಡೀಸೆಲ್ ಗಾಡಿ ಮೈಲೇಜ್ ಬರುತ್ತೆ ಸರ್ ಆರಾಮಾಗಿ. ಸರ್ 22 ಮೈಲೇಜ್ ಬರುತ್ತೆ ಸರ್. ಇದು ಗಾಡಿ ಒಳ್ಳೆ ಮೈಲೇಜ್ ಗಾಡಿ. ಮಾಡಲ್ ಸರ್ 12 ಸಿಂಗಲ್ ಓನರ್ ಗಾಡಿ ಸರ್. ಇದು ಬಂದು 3,15,000 ಕೋಟಿಂಗ್ ಇರೋದು ಸರ್. ಬರೀ 1,90,000 ರೂಪಾಯಿ ಕೊಡ್ತೀನಿ. 1,90,000 ರೂಪಾಯಿ ಸರ್. ಡೀಸೆಲ್ ಗಾಡಿ. ಓಕೆ, ಒಳ್ಳೆ ಬಜೆಟ್ ಅಲ್ಲಿ ಇದೆ. ಇನ್ನೂ ಬಂದು ಡಿಸ್ಕಷನ್ ಮಾಡಿ ಕಡಿಮೆ ಆಗ್ಬೋದು. ಬಂದ್ಬಿಟ್ಟು ವಿಸಿಟ್ ಮಾಡಿ ನೆಕ್ಸ್ಟ್ ಕಾರ್ನ. ಸೊ ನೆಕ್ಸ್ಟ್ ಒಂದು ಇನೋವಾ ಪ್ರಿಯರಿಗೆ ಇನೋವಾ ಅಂತ ಕೇಳ್ತಿರ್ತಾರೆ ಆಲ್ಮೋಸ್ಟ್ ಎಷ್ಟೋ ಜನ. ಸೊ ಒಂದು ಇನೋವಾ ಇದೆ ಸರ್, ಬಜೆಟ್ ಇದೆ ಸರ್ ಚೆನ್ನಾಗಿ. ಸರ್ ಒಳ್ಳೆ ಬಜೆಟ್ ಅಲ್ಲೇ ಕೊಡೋಣ ಸರ್. ಫಸ್ಟ್ ಡೀಟೇಲ್ಸ್ ಆಮೇಲೆ ಬಜೆಟ್ ಬರೋಣ ಸರ್. 2012 ಮ್ಯಾನುಫ್ಯಾಕ್ಚರಿಂಗ್, 13 ರಿಜಿಸ್ಟ್ರೇಷನ್, ವಿ ವರ್ಷನ್, ಟಾಪ್ ಅಂಡ್ ಮಾಡಲು, 6 ಸೀಟರ್ ವೆಹಿಕಲ್, 6 ಸೀಟರ್ ವೆಹಿಕಲ್. ಕಲರ್ ಕೂಡ ಒಳ್ಳೆ ಸೆಲೆಕ್ಷನ್ ಕಲರ್. ಸೂಪರ್. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಗಾಡಿನೂ ಕೂಡ ಗುಡ್ ಕಂಡೀಷನ್ ಆಗೈತೆ ಸರ್. ಇದು ಬಂದು ಕಸ್ಟಮರ್ ಕೋಟಿಂಗ್ ಬಂದು 6,50,000 ಹೇಳ್ತಾರೆ ಸರ್. ಒಂದು 6,15,000 ರೂಪಾಯಿ ಕೊಡೋಣ. 6,15,000 ರೂಪಾಯಿ ಕೊಡೋಣ ಸರ್. ಸೊ ಇನೋವಾ ಬಂದ್ಬಿಟ್ಟು ಸರ್, ಇನೋವಾ ಸರ್ ಓನರ್ ಸರ್ ಇದು ಸರ್ ಫೋರ್ತ್ ಓನರ್ ಆಗಿದೆ. 13 ಮ್ಯಾನುಫ್ಯಾಕ್ಚರಿಂಗ್, 12 ಮ್ಯಾನುಫ್ಯಾಕ್ಚರಿಂಗ್, 13 ರಿಜಿಸ್ಟ್ರೇಷನ್, ಫೋರ್ತ್ ಓನರ್ ಆಗಿದೆ. ವಿ ವರ್ಷನ್ ಗಾಡಿ ಸರ್. ಸೊ ಬಂದ್ಬಿಟ್ಟು ವಿಸಿಟ್ ಫಸ್ಟ್ ಮಾಡಿ. ಕ್ಲಾಸ್ ಆಗೈತೆ ಸರ್. ಗುಡ್ ಕಂಡೀಷನ್ ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ, ಟಾಪ್ ಅಂಡ್ ಆಗಿರುತ್ತೆ. ಸೊ ಬಂದ್ಬಿಟ್ಟು ವಿಸಿಟ್ ಮಾಡಿ ಸರ್. ನೆಕ್ಸ್ಟ್ ಬಂದು 2017 ಮಾಡಲು, ಸಿಂಗಲ್ ಓನರ್ ಗಾಡಿ, ಶಿಫ್ಟ್ ಡಿಸೈರ್, ಡೀಸೆಲ್ ಗಾಡಿ, VDI ಡೀಸೆಲ್ ಗಾಡಿ. ಇದು ಡೀಸೆಲ್ ಗಾಡಿ ಸರ್. ತುಂಬಾ ಜನ ಅದರಲ್ಲೂ ಸಡನ್ ಗಾಡಿ ತುಂಬಾ ಚೆನ್ನಾಗಿದೆ. ಸಿಂಗಲ್ ಓನರ್ ಆಗಿರುತ್ತೆ ಸರ್. ಇದು ಬಂದು ಕಸ್ಟಮರ್ ಕೋಟಿಂಗ್ ಬಂದು 6,75,000 ಹೇಳ್ತಾರೆ. ಒಂದು 6,50,000 ರೂಪಾಯಿಗೆ ಆಗುತ್ತೆ ಸರ್. 6,50,000ಕ್ಕೆ ಸರ್. ಲೋನೇ ಒಂದು 5-5.5 ಲಕ್ಷ ಲೋನೇ ಸಿಗುತ್ತೆ. ಪ್ರೊಫೈಲ್ ಚೆನ್ನಾಗಿರ್ಬೇಕು. ಲೋನ್ 5-5.5 ಲಕ್ಷ ಲೋನೇ ಸಿಗುತ್ತೆ. ಓಕೆ ಸರ್. ನೆಕ್ಸ್ಟ್ ಈಕೋ ಸರ್. ಡಿಮ್ಯಾಂಡೆಡ್ ವೆಹಿಕಲ್ ಈಕೋ 2010 ಮಾಡಲು, 10 ಮಾಡಲು, ಸೆಕೆಂಡ್ ಓನರ್, 5 ಸೀಟರ್ ವೆಹಿಕಲ್ ವಿತ್ LPG ಇದೆ. ವಿತ್ LPG ಕೂಡ ಇದೆ ಸರ್. 2 in 1 ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಹೌದೌದು ಸರ್. ಆರಾಮಾಗಿ ಪೆಟ್ರೋಲ್ LPG ಎರಡು ಸೇರಿ ಒಂದು ಸರ್. ಯಾವ್ದು ಸರ್, ಪೆಟ್ರೋಲ್ಗಿನ್ನ ಒಂದು 5-6 ಕಿಲೋಮೀಟರ್ ಜಾಸ್ತಿ ಬರುತ್ತೆ ಮೈಲೇಜ್. ಬರುತ್ತಲ್ವಾ? ಕೆಲವರು LPG ಬೇಕು ಅಂತಾರೆ, ಕೆಲವರು LPG ಬೇಡ ಅಂತಾರೆ. ಇದು LPG ಫಿಟೆಡ್ ಇದೆ ಸರ್. ಇದು 2,45,000 ಕೋಟಿಂಗ್ ಇರೋದು. ಫೈನಲ್ ಟು ಫೈನಲ್ ಬಂದು ನಮ್ಮ ನೆಕ್ಸಾ ಕಾರ್ಸಿ ಬಂದ್ರೆ ಸರ್ ಬರೀ 2,10,000 ರೂಪಾಯಿ ಕೊಡೋಣ. 2,10,000ಕ್ಕೆ ಈಕೋ ಸರ್. ಈಕೋಗಳು ಎಷ್ಟಿದೆ ಸರ್ ಇವತ್ತು ನಿಮ್ಮ ಹತ್ರ? ಸರ್ ಪ್ರೆಸೆಂಟ್ ಇವಾಗ 3 ಗಾಡಿ ಇದಾವೆ ಸರ್. 3 ಗಾಡಿ ಇದೆ. ಪಕ್ಕದಲ್ಲಿ ಸರ್ ವೈಟ್ ಕಲರ್ ಸರ್. ಇದು ಬಂದು 10 ಸೆಕೆಂಡ್ ಓನರ್. ಇದು ಕೂಡ 5 ಸೀಟರ್ ವೆಹಿಕಲ್. ಇದು ಕೂಡ ತುಂಬಾ ಚೆನ್ನಾಗಿದೆ. ಲೋನ್ ಅಂತೂ ಸಿಗಲ್ಲ, ಇದಕ್ಕೂ ಸಿಗಲ್ಲ, ಅದಕ್ಕೂ ಸಿಗಲ್ಲ. ಬಜೆಟ್ ಕಡಿಮೆ ಇದೆ ಅದಕ್ಕೋಸ್ಕರ ಸರ್. ಏನ್ ಗೊತ್ತಾ, ಆರಾಮಾಗಿ ಇವಾಗ 2,10,000. ಇದು ಕೂಡ 2,10,000. 10,000. ಸೊ ಸಿಲ್ವರ್ ತಗೊಂಡ್ರೆ 2,10,000. ಅದಕ್ಕೂ ಸಿಲ್ವರ್ ತಗೊಂಡ್ರು 2,10,000, ವೈಟ್ ತಗೊಂಡ್ರು 2,10,000. ಫೈನಲ್ ಟು ಫೈನಲ್ ರೇಟ್ ಅದು. ಸೊ ಫೈನಲ್ ಟು ಫೈನಲ್ ಅಂತ ಸರ್ ಹೇಳಿ, ಬಟ್ ನೀವು ಬಂದು ಡಿಸ್ಕಷನ್ ಮಾಡಿ ಬರ್ಲಿ ಸರ್. ಗಾಡಿ ನೋಡ್ಕೊಳ್ಳಿ, ಏನೋ ಸಣ್ಣ ಪುಟ್ಟ ಹೆಚ್ಚು ಕಡಿಮೆ ಮಾಡ್ಕೊಡೋಣ ಸರ್. ಹಾಗೆ ನೆಕ್ಸ್ಟ್ ಸರ್ ಚೆವರ್ಲೆಟ್ ಆವಿಯೋ. ಇದು ಬಂದು 2007 ಮಾಡಲು ಗಾಡಿ. ಸಡನ್ ಗಾಡಿ. AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಮ್ಯಾಗ್ ವೀಲ್ ಕೂಡ ಇದೆ. ಕಸ್ಟಮರ್ ಮ್ಯಾಗ್ ವೀಲ್ ಕೂಡ ಹಾಕ್ಸಿದ್ದಾರೆ. ಒಳ್ಳೆ ಲೆದರ್ ಸೀಟ್ ಇದೆ. ತುಂಬಾ ಚೆನ್ನಾಗಿದೆ ಗಾಡಿ ಸರ್. ಫ್ರೆಶ್ FC 29 FC ಇದೆ ಸರ್. ಇದು ಬಂದು 1,35,000 ರೂಪಾಯಿ ಆಗುತ್ತೆ. 1,35,000 ರೂಪಾಯಿ. ಸೊ ಬೆಸ್ಟ್ ಬಜೆಟ್ ನೋಡಿ. ಟಾಪ್ ಎಂಡ್ ತರ ನಮಗೆ ಮ್ಯಾಗ್ ವೀಲ್ ಎಲ್ಲ ಬರುತ್ತೆ. ಸೊ ಎಲ್ಲ ತರ ಫೀಚರ್ ಬರುವಂತ ವೆಹಿಕಲ್. ಓನರ್ ಸರ್ ಇದು ಸರ್. ಓನರ್ ಬಂದು ಥರ್ಡ್ ಓನರ್ ಆಗಿದೆ. ಬಟ್ ಫ್ರೆಶ್ FC, ಫ್ರೆಶ್ ಇನ್ಶೂರೆನ್ಸ್, 1,30,30,000. ಸೊ ಬಾಡಿಲಿ ಅಷ್ಟೇ ತುಂಬಾ ನೀಟಾಗಿದೆ. ಬಂದ್ಬಿಟ್ಟು ವಿಸಿಟ್ ಮಾಡಿ. ಬೆಸ್ಟ್ ಪ್ರೈಸ್ ಅಲ್ಲಿ ಇದೆ ಅನ್ಬೋದು ಸರ್. ಇನ್ನೂ ಕಡಿಮೆ ಆಗುತ್ತಲ್ಲ ಸರ್? ಸರ್ ಕಸ್ಟಮರ್ಗೆ 1,30,000 ಬೇಕು ಅಂತಾರೆ ಸರ್. ಬರ್ಲಿ, ಮುಂದೆ ಕುಂತ ಗಾಡಿ ಅವ್ರಿಗೆ ಇಷ್ಟ ಆದ್ರೆ ಸ್ವಲ್ಪ ಸಣ್ಣ ಪುಟ್ಟ ಹೆಚ್ಚು ಕಡಿಮೆ ಮಾಡ್ಕೊಡೋಣ. ಸರ್ ನೆಕ್ಸ್ಟ್ ಸ್ಯಾಂಟ್ರೋ ಸರ್. ಸ್ಯಾಂಟ್ರೋ ಬಂದು 2006 ಮಾಡಲು ಸರ್. XO AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಬರುತ್ತೆ. ಟೈರ್ ಕಂಡೀಷನ್ ನೋಡೋದಾದ್ರೆ 90% ಟೈರ್ ಕಂಡೀಷನ್ ಇದೆ. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ. ಪೆಟ್ರೋಲ್ ವೇರಿಯಂಟ್ ವಿತ್ CNG LPG ಯಾವುದಿಲ್ಲ ಸರ್. ಪ್ಯೂರ್ ಪೆಟ್ರೋಲ್. 1,75,000 ಕೋಟಿಂಗ್ ಇರೋದು. 1,60,000 ರೂಪಾಯಿ ಕೊಡೋಣ. 1,60,000 ರೂಪಾಯಿಗೆ ಸರ್. ಹಾಗೆ ಶಿಫ್ಟ್ ಡೀಸರ್ ಸರ್ ಇದು? ಸರ್ ಇದು ಬಂದು ಶಿಫ್ಟ್ 2010 ಮಾಡಲು, ಸೆಕೆಂಡ್ ಓನರ್ ಸರ್. ಬರೀ 2,80,000 VDI ಡೀಸೆಲ್ ಗಾಡಿ ಇದು. ಬರೀ 2,80,000. 2,80,000. ಓಕೆ ಸರ್. ಹಾಗೆ ನೆಕ್ಸ್ಟ್ ಇನ್ನು ಶಿಫ್ಟ್ ಸರ್. ನಿಮಗೆ ಲೋನ್ ಆಗಂತ ಗಾಡಿ ಬೇಕಾ? 13 ಮಾಡಲು, ಸಿಂಗಲ್ ಓನರ್. ಇದು ಕೂಡ VDI 86,000 ಓಡಿದೆ. ಜಿನಿಯನ್ ಬಿಟ್ರು. ಗಾಡಿ ತುಂಬಾ ಚೆನ್ನಾಗಿದೆ. ಒಳ್ಳೆ ಮೈಲೇಜ್ ಬರುತ್ತೆ ಸರ್. ಸರ್ ಇದು ಬಂದು 3,95,000 ಕೋಟಿಂಗ್ ಇರೋದು. 3,75,000 ರೂಪಾಯಿಗೆ ಆಗುತ್ತೆ. ಓಕೆ ಸರ್. ಇದು ಸರ್ ಈ ಶಿಫ್ಟ್
ಸರ್ ಇದು ಬಂದು 2012 ಮಾಡಲು ಸಿಂಗಲ್ ಓನರ್ ಗಾಡಿ VDI ಟೈಪ್ 2 ಗಾಡಿ ಗುಡ್ ಕಂಡೀಷನ್ ಆಗೈತೆ. ಓಕೆ ಸರ್ ಇದು 3,75,000 ಕೋಟಿಂಗ್ ಇರೋದು 3,65,000 ರೂಪಾಯಿಗೆ ಆಗುತ್ತೆ. ಸರ್ ಇದು ಪ್ರೈಸ್ ಎಷ್ಟು ಹೇಳಿದ್ರೆ ವೈಟು? ಸರ್ ಬರೀ 2,80,000. 2,80,000. 80,000. 3,75,000. ಸರ್ ಇದು ಸರ್ ಇದು ಬಂದು 3,65,000. ಯಾವ್ದನ್ನಾಗಿರ್ಲಿ ನೋಡಿ, ಶಿಫ್ಟ್ ಗಳು ತುಂಬಾ ಇದೆ, ಬಂದ್ಬಿಟ್ಟು visit ಅದು ಮಾಡಿ. ಅದು 10 ಮಾಡಲು, ಇದು 13 ಮಾಡಲು, ಇದು 12 ಮಾಡಲು. ಓಕೆ ಸರ್ ನೆಕ್ಸ್ಟ್ ಡಸ್ಟರ್ ಸರ್ ನಿಶಾನ್ ಟೆರಾನಾ ಬಂತು ಸರ್ 2013 ಮಾಡಲು, ಸೇಮ್ ಡಸ್ಟರ್ ತರ ಸೆಕೆಂಡ್ ಓನರ್ ಗಾಡಿ, 110 PS, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ಬಿಲ್ಲು, ಏರ್ ಬ್ಯಾಗು, ಬ್ಯಾಗ್ ಫೈಫರ್, ಡಿಫಾಗರ್ ಎಲ್ಲ ಬರುತ್ತೆ. ಡಸ್ಟರ್ ಇಂಜಿನ್ ಸರ್ ಇದು. ಇದು ಕೂಡ ಗುಡ್ ಕಂಡೀಷನ್ ಆಗಿದೆ. ನೋಡಕ್ಕೆ ಹೌದು ಸರ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಯಾವುದಿಲ್ಲ. ಸರ್ ಪ್ರೈಸ್ ಸರ್ ಇದು ಬಂದು 4,85,000 ಕೋಟಿಂಗ್ ಇರೋದು 4,55,000 ರೂಪಾಯಿಗೆ ಆಗುತ್ತೆ ಸರ್. ಓಕೆ ಸರ್ ಹಾಗೆ ವ್ಯಾಗನರ್ ಎಡೆಟ್ ಇದೆ ಸರ್. ಸರ್ ವ್ಯಾಗನರ್ ಅಲ್ಲಿ ಮಾಡಲ್ ಗಾಡಿ, 2 ಮಾಡಲ್ ಗಾಡಿನೇ. ಇದು 15, ಅದು 19. ಇದಕ್ಕೂ ಲೋನ್ ಸಿಗುತ್ತೆ, ಅದಕ್ಕೂ ಲೋನ್ ಸಿಗುತ್ತೆ. 2 ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರಿಪ್ಲೇಸ್ಮೆಂಟ್ ಯಾವುದಿಲ್ಲ ಸರ್. 15 ಮಾಡಲು ಸೆಕೆಂಡ್ ಓನರ್, ಬರೀ 49,000 ಓಡಿದೆ. VXI, AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಎಲ್ಲ ಬರುತ್ತೆ. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರಿಪ್ಲೇಸ್ಮೆಂಟ್ ಯಾವುದಿಲ್ಲ ಸರ್. ಇದು ಬಂದು 3,55,000 ಕೋಟಿಂಗ್ ಇರೋದು 3,45,000 ರೂಪಾಯಿಗೆ ಆಗುತ್ತೆ. 3,45,000 ರೂಪಾಯಿ. ಸರ್ ಇದು ಹಂಗೆ ಬ್ಲೂ ಅಂದ್ರೆ ನಮಗೆ ಸರ್ ಇದು 19 ಮಾಡಲು, ZXI ಟಾಪ್ ಅಂಡ್ ಮಾಡಲು. ಇದು ಟಾಪ್ ಅಂಡ್ ಮಾಡಲ್ ಟಾಪ್ ಅಂಡ್ ಮಾಡಲ್, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್ ಎಲ್ಲ ಬರುತ್ತೆ ಸರ್. ಇದು ಕೂಡ ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರಿಪ್ಲೇಸ್ಮೆಂಟ್ ಯಾವುದಿಲ್ಲ. 19 ಸಿಂಗಲ್ ಓನರ್ ಗಾಡಿ, 4,55,000 ಕೋಟಿಂಗ್ ಇರೋದು ಸರ್. ಬರೀ 4,30,000 ರೂಪಾಯಿ ಕೊಡೋದು. ಓಕೆ ಓಕೆ ಸರ್ ನೆಕ್ಸ್ಟ್ ಸರ್ ಶಿಫ್ಟ್ ಅಲ್ಲಿ ಬಂದು ಸರ್ ಇದು ಪೆಟ್ರೋಲ್ ಗಾಡಿ. ಓಕೆ ಯಾಕಂದ್ರೆ ಇವಾಗ ತೋರಿಸಿರೋವೆಲ್ಲ ಡೀಸೆಲ್ ಗಾಡಿ, ಇದು ಪೆಟ್ರೋಲ್ ಗಾಡಿ. ಇದೊಂದು ಪೆಟ್ರೋಲ್ ಗಾಡಿ ರೆಡ್ ಕಲರ್ ಅಲ್ಲಿ. ಹೌದು ಸರ್, 2012 ಮಾಡಲು, ಥರ್ಡ್ ಓನರ್ ಆಗಿದೆ. LXI to VXI ಗಾಡಿ ಗುಡ್ ಕಂಡೀಷನ್ ಆಗೈತೆ. ಇದು ಕೂಡ ಇದು ಬಂದು ಕಸ್ಟಮರ್ ಕೋಟಿಂಗ್ ಬಂದು 3,25,000 ರೂಪಾಯಿ ಹೇಳ್ತಾರೆ ಸರ್. ಒಂದು 2,95,000 ರೂಪಾಯಿ ಆಗುತ್ತೆ. 2,95,000. ಹೌದು ಸರ್. ಸೊ ಅದ್ರಲ್ಲಿ ನೆಗೋಷಿಯಬಲ್ ಇರುತ್ತೆ. ಬಂದ್ಬಿಟ್ಟು ವಿಸಿಟ್ ಮಾಡ್ಬೇಕು. ಎಲ್ಲಂದ್ರೆ ನೆಕ್ಸ್ಟ್ ಕಾರಿಗೆ ಬಂದ್ಬಿಟ್ಟು ವಿಸಿಟ್ ಮಾಡಿದ್ರೆ ಕಡಿಮೆ ಆಗಿ ಆಗುತ್ತೆ ನಿಮಗೆ ಸರ್. ಹಾಗೆ ಒಂದು ಎಲೆಕ್ಟ್ರಿಕ್ ಗಾಡಿ ಸರ್, ಎಲೆಕ್ಟ್ರಿಕ್ ಗಾಡಿ 1,20,000 ಕೇಳಕ್ಕೆ ಹೋಗಬೇಡಿ. ರೇಟ್ 1,20,000. ಇನ್ನ 10,000 ಕಮ್ಮಿ ಮಾಡ್ಕೊಡ್ತೀನಿ. 1,10,000 ರೂಪಾಯಿ ಕೊಡ್ತೀನಿ. ಓಕೆ ನೋಡಿ, ಹೇಳಿಬಿಟ್ರು ಟಕ್ ಅಂತ ಒಂದೇ ಮಾತಲ್ಲಿ. ಸರ್ ನೆಕ್ಸ್ಟ್ ಸರ್ ಹೋಂಡಾ ಜಾಜ್ 16 ಮಾಡಲು, ಬರೀ 54,000 ಓಡಿದೆ. ಇದು ಕೂಡ ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರಿಪ್ಲೇಸ್ಮೆಂಟ್ ಯಾವುದೂ ಇಲ್ಲ. ಬರೀ 3,75,000 ಕೋಟಿಂಗ್ ಇರೋದು 3,55,000 ರೂಪಾಯಿ ಕೊಡೋಣ. 3,55,000. 3.5 ಮಾಡಿ ಸರ್, 3,50,000 ರೂಪಾಯಿ ಮಾಡಿ ಸರ್. ಸರ್ ಇನ್ನು ಮುಂದೆ ಬಂದ್ರೆ ಆಗ್ಬೋದಲ್ಲ ಸರ್ ಕಡಿಮೆ? ಸರ್ ಇಲ್ಲ, ಗಾಡಿ ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿ. ಲೋನ್ ಕೂಡ ಒಂದು 3 ಲಕ್ಷ ಆಗುತ್ತೆ. ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 3 ಲಕ್ಷ ಲೋನ್ ಆಗುತ್ತೆ. ಓಕೆ ಸರ್ ನೆಕ್ಸ್ಟ್ ಸರ್ ಟಾಟಾ ಟಿಯಾಗೋ 2016 ಮಾಡಲು, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಅದರಲ್ಲೂ ಡೀಸೆಲ್ ಗಾಡಿ ಮಾಡಲ್ ಇದೆ ಸರ್. ತುಂಬಾ ಚೆನ್ನಾಗಿದೆ ಗಾಡಿ. ಓನರ್ ಮಾತ್ರ 4 ಓನರ್ ಆಗಿದೆ. ಗಾಡಿ ಮಾತ್ರ ಗುಡ್ ಕಂಡೀಷನ್ ಆಗೈತೆ ಸರ್. ಇದು ಬಂದು ಕಸ್ಟಮರ್ ಕೋಟಿಂಗ್ ಬಂದು 2,90,000. ಫೈನಲ್ ಟು ಫೈನಲ್ ಬಂದು 2,60,000 ರೂಪಾಯಿಗೆ ಆಗುತ್ತೆ. 2,60,000. 2,60,000 ರೂಪಾಯಿಗೆ 16 ಮಾಡಲು ಡೀಸೆಲ್ ಗಾಡಿ. ಸೊ ಆರಾಮ ಒಂದು 20 ರೂಪಾಯಿ ಮೈಲೇಜ್ ಬರುತ್ತೆ. ಖಂಡಿತ ಬರುತ್ತೆ ಸರ್. ಆರಾಮ ಡೀಸೆಲ್ ನೋಡ್ತಾ ಇದ್ರೆ ಬಂದ್ಬಿಟ್ಟು ವಿಸಿಟ್ ಮಾಡ್ಬೋದು ನೀವು. ಸರ್ ನೆಕ್ಸ್ಟ್ ಎರ್ಟಿಗಾ ಸರ್. ಸರ್ ನೆಕ್ಸ್ಟ್ ಬಂದು ಎರ್ಟಿಗಾ, ತುಂಬಾ ಡಿಮ್ಯಾಂಡೆಡ್ ವೆಹಿಕಲ್. 2012 ಮಾಡಲು, ಸೆಕೆಂಡ್ ಓನರ್. ಗಾಡಿ ತುಂಬಾನೇ ಚೆನ್ನಾಗಿದೆ. ಅದರಲ್ಲೂ VDI 7 ಸೀಟರ್ ವೆಹಿಕಲ್, AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಎಲ್ಲ ಬರುತ್ತೆ. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ ಸರ್. ಇದು ಬಂದು ಕಸ್ಟಮರ್ ಕೋಟಿಂಗ್ ಬಂದು 5,25,000 ಹೇಳ್ತಾರೆ ಸರ್. ಒಂದು 5,10,000 ರೂಪಾಯಿಗೆ ಆಗುತ್ತೆ. 5 ಲಕ್ಷಕ್ಕೆ ಮಾಡಿ ಸರ್. 5 ಲಕ್ಷಕ್ಕೆ ಮಾಡಂಬಿಡಿ. ಅದು ಕೂಡ ಫಿಕ್ಸ್ ಅಲ್ಲ. ಬಂದ್ಬಿಟ್ಟು ತುಂಬಾ ಚೆನ್ನಾಗಿದೆ ಗಾಡಿ. ನೆಕ್ಸ್ಟ್ ಕಾರ್ ಬಂದ್ಬಿಟ್ಟು ವಿಸಿಟ್ ಮಾಡಿ. ಸೊ ಆಮೇಲೆ ಎಷ್ಟೋ ಗಾಡಿಗಳದ್ದು ನಾವು ತುಂಬಾ ಗಾಡಿಗಳದ್ದು ಇಂಟೀರಿಯರ್ ತೋರಿಸ್ತಾ ಇಲ್ಲ. ಏನಕ್ಕಂದ್ರೆ ಇಲ್ಲಿ ಒಂದಲ್ಲ ಎರಡಲ್ಲ 100 ವೆಹಿಕಲ್ಸ್ ಇರುತ್ತೆ. ಹಾಗಾಗಿ ಎಲ್ಲ ಇಂಟೀರಿಯರ್ ಕವರ್ ಮಾಡಿದ್ರೆ ತುಂಬಾ ಲಾಂಗ್ ವಿಡಿಯೋ ಆಗುತ್ತೆ. ಆಮೇಲೆ ನೀವೇನೇ ನೋಡಲ್ಲ, ತುಂಬಾ ಬೋರ್ ಆಗ್ಬಿಡುತ್ತೆ. ಸೊ ಅದಕ್ಕೆ ನಾವು ಜಸ್ಟ್ ಗಾಡಿನ ಔಟ್ಸೈಡ್ ತೋರಿಸ್ತಾ ಇದೀವಿ. ನಿಮ್ಗೆ ಬೇಕಂದ್ರೆ ನಿಮ್ಗೆ ಅವ್ರಿಗೆ ವಾಟ್ಸಪ್ ಮಾಡಿದ್ರೆ ಸೊ ಫೋಟೋ ಗಿಡ ಎಲ್ಲ ಕಂಪ್ಲೀಟ್ ಆಗಿ ತೋರಿಸ್ತಾರೆ ಅನ್ಬೋದು. ಸರ್ ನೆಕ್ಸ್ಟ್ ಸರ್ 2010 ಮಾಡಲು, ಸೆಕೆಂಡ್ ಓನರ್ ಗಾಡಿ, ZXI ಟಾಪ್ ಅಂಡ್ ಮಾಡಲು. ಏನ್ ಸರ್ ಮ್ಯಾಗ್ವಿಲ್ ಎಲ್ಲ ಇದೆಲ್ಲ ಸರ್? ಗಾಡಿ ತುಂಬಾ ಚೆನ್ನಾಗಿದೆ ಸರ್. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ವಿಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಗ್ರೇ ಕಲರ್ ಆಗಿರುತ್ತೆ ಗಾಡಿ. ಗಾಡಿನೂ ತುಂಬಾ ಚೆನ್ನಾಗಿದೆ ಸರ್. ಇದು ಬಂದು 3,75,000 ಕೋಟಿಂಗ್ ಇರೋದು. ಸಾರಿ ಸರ್, 2,75,000 ಕೋಟಿಂಗ್ ಇರೋದು. ಒಂದು 2,65,000 ರೂಪಾಯಿಗೆ ಆಗುತ್ತೆ ಸರ್. 2,65,000 ರೂಪಾಯಿಗೆ 65,000ಕ್ಕೆ. ಹೌದು ಸರ್. ಸರ್ ನೆಕ್ಸ್ಟ್ ಸರ್ I20 2012 ಮಾಡಲು, ಆಸ್ಟಾ ಟಾಪ್ ಅಂಡ್ ಮಾಡಲು, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ವಿಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಇದು ಕಸ್ಟಮರ್ ಕೋಟಿಂಗ್ ಬಂದು 3,20,000 ಇರೋದು 2,80,000 ರೂಪಾಯಿಗೆ ಆಗುತ್ತೆ ಸರ್. ಫೈನಲ್ 2,80,000 ರೂಪಾಯಿಗೆ ಆಗುತ್ತೆ. ಸರ್ ನೆಕ್ಸ್ಟ್ ಸರ್ ಇದು ಬಂದು ಜೆನ್ ಎಸ್ಟಿಲೋ VXI. VXI AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಎಲ್ಲ ಬರುತ್ತೆ. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ. 2008 ಮಾಡಲು, ಸೆಕೆಂಡ್ ಓನರ್ ಗಾಡಿ. ಸೆಕೆಂಡ್ ಓನರ್ ಆಗಿರುತ್ತೆ. 1,65,000. ಫೈನಲ್ ಬಂದು 1,50,000 ರೂಪಾಯಿ ಕೊಡೋಣ. 1,50,000 ರೂಪಾಯಿ ಕೊಡೋಣ. ಸರ್ ಹಾಗೆ ಎಲ್ಲೋ ಬೋರ್ಡ್ ಇದೆಯಲ್ಲ ಸರ್? ಸರ್ ಎಲ್ಲೋ ಬೋರ್ಡ್ ಬಂದು 2023 22,000 ಓಡಿದೆ. VXI ಆಪಲ್ ಶೇಪ್
ಬರೀ 22,000 ಓಡಿದೆ. ಓಕೆ ಗುಡ್ ಕಂಡೀಷನ್ ಗಾಡಿ ಹಾ ಹಾ ಸರ್. ಇದು ಬಂದು 7,15,000 ಇರೋದು. ಹಾ. ಒಂದು 7,05,000 ರೂಪಾಯಿಗೆ ಆಗುತ್ತೆ ಸರ್. 7,05,000. 7,05,000 ರೂಪಾಯಿಗೆ ಆಗುತ್ತೆ. ಓಕೆ ಓಕೆ ಸರ್. ಸರ್ ಹಾಗೆ ನೆಕ್ಸ್ಟ್ ಒಂದು ರಿಡ್ಜ್ ಇದೆ ಸರ್. ಸರ್ ಇದು ಬಂದು 2010 ಮಾಡಲು ಸಿಂಗಲ್ ಓನರ್ ಡೀಸೆಲ್ ಗಾಡಿ. ಡೀಸೆಲ್ ಅಂದ್ರೆ ಡೀಸೆಲ್ ಗಾಡಿ ಓಡಿರೋದು 76,000 ಓಡಿದೆ. ಹಾ. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ, ಒಳ್ಳೆ ಮೈಲೇಜ್ ಬರುತ್ತೆ. ಓಕೆ ಸರ್ ಇದು ಒಂದು 3,10,000 ಕೋಟಿಂಗ್ ಇರೋದು 2,90,000 ರೂಪಾಯಿಗೆ ಆಗುತ್ತೆ. 2,90,000. 2,90,000 ರೂಪಾಯಿಗೆ ಆಗುತ್ತೆ. ಓಕೆ ಸರ್. ಹಾಗೆ ಇನ್ನೋವಾ ಸರ್. ಸರ್ ಇನ್ನೋವಾ ಬಂದು 2007 ಮಾಡಲು ಸಿಂಗಲ್ ಓನರ್. ಒಂದು ಶಿಫ್ಟ್ ರೇಟ್ ಅಲ್ಲಿ ಕೊಟ್ಬಿಡೋಣ. ಏನ್ ಹೇಳ್ತಿದ್ರ? 6 ಸೀಟರ್ ವೆಹಿಕಲ್ ಸರ್. ಬರೀ 4,25,000 ಕೋಟಿಂಗ್ ಇರೋದು 4 ಲಕ್ಷ ಕೊಟ್ಬಿಡೋಣ. 4 ಲಕ್ಷಕ್ಕೆ 3,95,000 ಮಾಡಿ ಸರ್. 3,95,000. ಸೊ ಅದ್ರಲ್ಲಿ ಆಗುತ್ತಾ ಸರ್? ಖಂಡಿತ ಮಾಡೋಣ ಬನ್ನಿ ಸರ್. ಓಕೆ ಸರ್. ಓಕೆ ಓಕೆ ಸರ್. ಹಾಗೆ ಒಂದು ರ್ಯಾಪಿಡ್ ಸರ್ ಈ ಸ್ಕೋಡಾ ರ್ಯಾಪಿಡ್ ಬಂದು ಏನ್ ಸರ್ ಶೋರೂಮ್ ಟೆಸ್ಟ್ ಅಲ್ಲಿ ಹೊಳಿತಾ ಸರ್ ತುಂಬಾ ಚೆನ್ನಾಗಿದೆ ಗಾಡಿ. ಜಸ್ಟ್ ಇವಾಗ ಬಂತು. ಇವಾಗ ಬಂದ ಸರ್. 12 ಮಾಡಲು ಸೆಕೆಂಡ್ ಓನರ್ ಗಾಡಿ, ಡೀಸೆಲ್ ವೇರಿಯಂಟ್, ಅದರಲ್ಲೂ ಸಡನ್ ಗಾಡಿ. ಓಕೆ ಗಾಡಿ ತುಂಬಾ ಗುಡ್ ಕಂಡೀಷನ್ ಆಗೈತೆ ಸರ್. ಇದು 3,25,000 ಹೇಳ್ತಾರೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಸೊ ಗಾಡಿ ಮಾತ್ರ ಒಂದು ಡೆಂಟ್ ಇಲ್ಲ, ಸ್ಕ್ರಾಚ್ ಎಲ್ಲ ತುಂಬಾ ಸಿಲ್ವರ್ ಕಲರ್ ಪಳಪಳ ಅಂತ ಹೊಳಿತಾ ಇದೆ. ಸೊ ತುಂಬಾ ನೀಟಾಗಿರೋ ವೆಹಿಕಲ್. 3 ಲಕ್ಷದ ಸರ್ 3,25,000 ಕಸ್ಟಮರ್ ಕೋಟಿಂಗ್ ಇರೋದು ಸರ್. ಒಂದು 2,85,000 ರೂಪಾಯಿ ಕೊಡೋಣ ಸರ್. 2,85,000. 285 ಮಾಡಿ ಸರ್. ಓಕೆ. ನೆಕ್ಸ್ಟ್ i10 ಸರ್. ಸರ್ i10 ಬಂದು 2010 ಮಾಡಲು. ಓಕೆ. ಗಾಡಿ ತುಂಬಾ ಚೆನ್ನಾಗಿದೆ, ಸ್ಪೋರ್ಟ್ಸ್ ವೇರಿಯಂಟ್, 69,000 ಓಡಿದೆ. ನೋಡಿ 4 ಟೈರ್ ಇದೆ. ಇದು ಕೂಡ ಆಕ್ಷನ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಯಾವುದಿಲ್ಲ. ಟೈರ್ ಕಂಡೀಷನ್ ನೋಡೋದಾದ್ರೆ ನಿಮಗೆ ಬ್ರ್ಯಾಂಡ್ ನ್ಯೂ ಟೈರ್. ತುಂಬಾ ಚೆನ್ನಾಗಿದೆ ಸರ್ ಗಾಡಿ. ಇದು AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಬ್ಯಾಕ್ ವೈಫರ್, ಡಿಫಾಗರ್ ಎಲ್ಲ ಬರುತ್ತೆ ಸರ್. ಇದು ಬಂದು 1,95,000 ಕೋಟಿಂಗ್ ಇರೋದು ಸರ್. ಫೈನಲ್ ಟು ಫೈನಲ್ ಬಂದು 1,80,000 ರೂಪಾಯಿ ಕೊಡೋಣ. 1,80,000. 80,000 ರೂಪಾಯಿ ಕೊಡೋಣ. ಸೊ ಮುಂದೆ ಬಂದ್ರೆ ಕಡಿಮೆ ಆಗುತ್ತೆ, ಬಂದ್ಬಿಟ್ಟು ವಿಸಿಟ್ ಮಾಡಿ ಸರ್. ಇನ್ನೊಂದಿನ ಇದೆ ಅಲ್ಲ ಸರ್? ಇನ್ನೋವಾ ಬಂದು 2007 ಮಾಡಲು. ಇದು ಕೂಡ 4th ಓನರ್ ಆಗಿದೆ. 4th ಓನರ್ ಈ ವರ್ಷನ್ ಟಾಪ್ ಅಂಡ್ ಮಾಡಲು. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ ಸರ್. ಬೆಸ್ಟ್ ಆಫರ್ ಅಲ್ಲಿ ಕೊಡೋಣ ಸರ್. ಏನ್ ಸರ್ ಬರೀ 4 ಲಕ್ಷ ರೂಪಾಯಿ ಕೊಡೋಣ. 4 ಲಕ್ಷ ಸರ್. ಇರಿ ಈ ಇನೋವಾ ಎಷ್ಟು ಸರ್ ಪ್ರೈಸು? ಸರ್ ಅದು 3,95,000 ಸರ್. ಈ ಇನೋವಾ 4 ಲಕ್ಷ ಸರ್. ಸರ್ ಎರಡರಲ್ಲೂ ಕಡಿಮೆ ಆಗುತ್ತಲ್ಲ ಸರ್? ಸರ್ ಇಲ್ಲ, ಯಾಕಂದ್ರೆ ಇದೊಂದು ಶಿಫ್ಟ್ ರೇಟ್ ಅಲ್ಲಿ ಕೊಡ್ತಾ ಇದೀವಿ ನಾವು. ಆದ್ರೂ ಸರ್ ಬರ್ಲಿ ಒಂದು 5,000 ಹೆಚ್ಚು ಕಡಿಮೆ ಮಾಡೋಣ. ಓಕೆ ಓಕೆ ಸರ್. ಹಾಗೆ ಒಂದು ಬ್ಲಾಕ್ ಸ್ಯಾಂಟ್ರೋ ಇದೆ ಸರ್. ಸರ್ ಬ್ಲಾಕ್ ಸ್ಯಾಂಟ್ರೋ ಬಂದು 2009 ಮಾಡಲು ವಿತ್ LPG ಇದೆ. ಗಾಡಿ ಗುಡ್ ಕಂಡೀಷನ್ ಆಗೈತೆ ಸರ್. ಇದು LPG ಕೂಡ 29 FC ಇದೆ ಸರ್. ಬರೀ ಬಾರ್ಗಿನೇ ಇಲ್ಲ ಸರ್. 1,35,000 ರೂಪಾಯಿ. 1,30,000ಕ್ಕೆ ಬಾರ್ಗಿಂಗ್ ಇಲ್ಲ ಸರ್. ಇವಾಗ 2 ವೀಲರ್ ತಗೊಂಡ್ ಹೋದ್ರೆ 1,35,000. ಇದು 5 ಜನ ಹೋಗಂತ ಗಾಡಿ. ನಾವು ಕೊಡ್ತಾರ 1 ಲಕ್ಷ. ಮಳೆಯಲ್ಲಿ ಬಿಸಿಲಲ್ಲಿ ಆರಾಮ ಸರ್. 1,35,000 ರೂಪಾಯಿ ಕೊಡ್ತೀನಿ ನಾನು. ಓಕೆ ಓಕೆ ಸರ್. ನೆಕ್ಸ್ಟ್ ಸರ್ ಇದು ಯಾವ ಸರ್? ಟಾಟಾದು ಸರ್ ಇಂಡಿಕಾ ವಿಸ್ತಾ. ಅದರಲ್ಲೂ ಕ್ವಾರ್ಟರ್ ಜೆಟ್ ಇಂಜಿನ್, ಶಿಫ್ಟ್ ಇಂಜಿನ್ ಬರುತ್ತೆ. ಇದು ಕೂಡ ಒಳ್ಳೆ ಮೈಲೇಜ್. 2009 ಮಾಡಲು ಸಿಂಗಲ್ ಓನರ್ ಗಾಡಿ. ಫ್ರೆಶ್ FC ಆಗಿದೆ. 29 FC ಇದೆ. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ ಸರ್. ಇದು ಕೂಡ ಒಳ್ಳೆ ಮೈಲೇಜ್ ಬರುತ್ತೆ ಸರ್. ಇದು ಬಂದು 1,85,000 ಕೋಟಿಂಗ್ ಇರೋದು. ಬರೀ 1,60,000 ರೂಪಾಯಿ ಕೊಡೋಣ ಸರ್. 1,60,000 ರೂಪಾಯಿ ಕೊಡೋಣ ಸರ್. ಹಾಗೆ ಇಲ್ಲೊಂದು ಆಲ್ಟೋ ಸರ್. ಆಲ್ಟೋ ಬಂದು 2007 ಮಾಡಲು ಸೆಕೆಂಡ್ ಓನರ್ ಗಾಡಿ. ಬರೀ 85,000. 80,000 ಮಾಡಿ. ಏನ್ ಹೇಳ್ತಿದ್ರ? ನಿಜನಾ ಸರ್? ಖಂಡಿತ ಹೇಳ್ತಾ ಇದೀನಿ. ಬರೀ 80,000 ಮಾಡಿ. 80,000 ಸಾಕ ಸರ್? ಹೌದು ಸಾಕು. ಓಕೆ ಸರ್. ಹಾಗೆ ಕಸ್ಟಮರ್ ಬಂದವ್ರು ನಮ್ಮಲ್ಲಿ ನೆಕ್ಸಾ ಕರ್ಸಿ ಖುಷಿಯಿಂದ ತಗೊಂಡು ಹೋಗ್ಬೇಕು. ಪರವಾಗಿಲ್ಲಪ್ಪ, ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾರೆ ಗಾಡಿಗಳು ಅಂತ. ಕಸ್ಟಮರ್ ಬರಬೇಕು, ಖುಷಿಯಾಗಿ ತಗೊಂಡು ಹೋಗ್ಬೇಕು. ತಗೊಳ್ಳಿ ಸರ್. 2011 ಮಾಡಲು ಸರ್. 11 ಮಾಡಲು 5 ಸೀಟರ್ ವೆಹಿಕಲ್ ವಿತ್ LPG ಇದೆ. LPG ಇದೆ. ಬರೀ 1,50,000 ಲಕ್ಷ. 1,50,000. ಓಕೆ ಓಕೆ ಸರ್. ಇನ್ನೊಂದು ಓಮಿನಿ ಸರ್. ಇನ್ನು ಮಾಡಲ್ ಗಾಡಿ ಬೇಕಾ ನಿಮ್ಗೆ? 2015 ಮಾಡಲು ಸಿಂಗಲ್ ಓನರ್, ಆಸ್ ಇಟ್ ಇಸ್ ಕಂಡೀಷನ್, ಸಣ್ಣ ಪುಟ್ಟ RF ಇದೆ. ಓಕೆ ಸರ್. ಇದು ಬಂದು 1,80,000 ರೂಪಾಯಿ ಆಗುತ್ತೆ. 1,75,000 ರೂಪಾಯಿ ಮಾಡಿ. 1,75,000ಕ್ಕೆ. ಹೌದು ಸರ್. ನೆಕ್ಸ್ಟ್ ಸರ್ ಇದು ಜೆನ್ ಎಷ್ಟಿಲ್ಲ ಸರ್. ಒಂಥರ ಪಿಂಕ್ ಕಲರ್ ಚೆನ್ನಾಗಿದೆ ಸರ್. ಕಲರ್ ಚೆನ್ನಾಗಿದೆ. ರೆಡ್ ಬೇಕಾ ರೆಡ್ ತಗೊಳ್ಳಿ. ಈ ಕಲರ್ ಬೇಕಾ ಈ ಕಲರ್ ತಗೊಳ್ಳಿ. ಇದು 8 ಮಾಡಲು, 7 ಮಾಡಲು ಸರ್. ಇದು ಬಂದು 2007 ಮಾಡಲು 3rd ಓನರ್ ಆಗಿದೆ. VXI AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಬರುತ್ತೆ. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ ಸರ್. ಇದು ಬಂದು 1,25,000 ಕೋಟಿಂಗ್ ಇರೋದು. ಫೈನಲ್ ಟು ಫೈನಲ್ ಬಂದು 1,10,000 ರೂಪಾಯಿಗೆ 5 ಸೀಟರ್ ವೆಹಿಕಲ್ ತಗೊಂಡೋಗಿ ಸರ್. 5 ಸೀಟರ್ ವೆಹಿಕಲ್ 1,10,000ಕ್ಕೆ. 1,10,000 ರೂಪಾಯಿ ಕೊಟ್ಬಿಡೋಣ. ಓಕೆ 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 ಸರ್. ಹಾಗೆ ನೆಕ್ಸ್ಟ್ ಸರ್ ಶಿಫ್ಟ್ ಸರ್. ಸರ್ ಶಿಫ್ಟ್ ಡಿಸೈರ್ ಇದು 13 ಮಾಡಲು ಸಿಂಗಲ್ ಓನರ್ ಗಾಡಿ. ಸ್ವಲ್ಪ ಸಣ್ಣ ಕೆಲಸ ಇದೆ, ಮಾಡಿಸ್ಕೋಬೇಕು ಸರ್. ಏನಂತ ಹೇಳ್ಬಿಡಿ ಹೋಗ್ಲಿ ಸರ್. ಫಿಕ್ಸೆಡ್ ರೇಟ್ 3,10,000 ರೂಪಾಯಿ. 3,10,000ಕ್ಕೆ. ಅದರಲ್ಲೂ ಡೀಸೆಲ್ ಗಾಡಿ, VDI, ಸಣ್ಣ ಪುಟ್ಟ ಕೆಲಸಗಳಿದೆ. ಹೌದು ಸರ್. ಇನ್ನೊಂದು ಎಲೆಕ್ಟ್ರಿಕಲ್ ಇದೆಲ್ಲ ಸರ್? ಸರ್ ಎಲೆಕ್ಟ್ರಿಕ್ ಗಾಡಿ ಏನು ಕೇಳಕ್ ಹೋಗ್ಬೇಡಿ. 14 ಮಾಡಲು ಬರೀ 80,000. 80,000 ಸರ್. ಅಲ್ಲೊಂದು ಎಲೆಕ್ಟ್ರಿಕ್ ಅದು ಎಷ್ಟು ಹೇಳಿದ್ರಿ ಸರ್? ಯಾವ ಸರ್ ಇದು? ಅಲ್ಲೊಂದು ಎಲೆಕ್ಟ್ರಿಕ್ ಸರ್ ಗ್ರೀನು. ಅದ 1,10,000. 1,10,000. ಇದು 80,000. ಬರೀ 80,000 ನೋಡಿ. ಎಲೆಕ್ಟ್ರಿಕಲ್ ಗಾಡಿ 14 ಮಾಡಲು EV ಅಂತ ಕೇಳ್ತಿರಲ್ಲ, ಇದೆ ನೋಡಿ. ಎರಡೆರಡು ಇದೆ. ಅದು ಒಳ್ಳೆ ಕಡಿಮೆ ಪ್ರೈಸ್ ಅಲ್ಲಿ ಇದೆ. ಇನ್ನೂ ಒಂದು ತೋರಿಸ್ತೀನಿ ನಡೀರಿ ಸರ್. ಇನ್ನೊಂದಿದೆ ಸರ್.
ಅಲ್ಲೊಂದು ವೈಟ್ ಕಲರ್ ಇದೆ ಅಲ್ಲ ಹಾ ವೈಟ್ ಕಲರ್ ಇದೆ ನೋಡಿ. ಸರ್ ಇದ್ರ ಡೀಟೇಲ್ ಸರ್ ಇದು ಸರ್ ಇದು 15 ಮಾಡಲು ಸಿಂಗಲ್ ಓನರ್ ಗಾಡಿ. ಹಾ ಗಾಡಿ ತುಂಬಾ ಚೆನ್ನಾಗಿದೆ, ಓಕೆ ರನ್ನಿಂಗ್ ಗಿನ್ನಿಂಗ್ ಎಲ್ಲ ಸೂಪರ್ ಆಗೈತೆ. ಸರ್ ಇದು ಬಂದು 1,55,000 ಕೋಟಿಂಗ್ ಇರೋದು. 1,55,000 1,40,40,000 ರೂಪಾಯಿಗೆ ಫೈನಲ್ ಆಗುತ್ತೆ. 1,40,000 ಫೈನಲ್. ಹೌದೌದು. ಸೊ ನೋಡಿ 3 ಎಲೆಕ್ಟ್ರಿಕಲ್ ಇದೆ. ಇವಿ ಅಂತ ಕೇಳೋರಿದ್ರೆ ಬಂದ್ಬಿಟ್ಟು ನೆಕ್ಸಾ ಕಾರ್ನ ವಿಸಿಟ್ ಮಾಡ್ಬಿಟ್ರೆ ಎಲ್ಲ ತರ ನಿಮಗೆ 3 ವೆಹಿಕಲ್ ಕಲರ್ ಅಲ್ಲಿ ಗ್ರೀನು, ಸೊ ರೆಡ್ ಪ್ಲಸ್ ನಿಮಗೆ White. ವೈಟ್ 3 ಇದೆ ಸರ್. ನೆಕ್ಸ್ಟ್ ಬಂದು ಕ್ವಿಡ್. ಹಾ ಸರ್. 2 ಕ್ವಿಡ್ ಬಂದು ಆಟೋಮೆಟಿಕ್. ಇದು 17 ಮಾಡಲು, ಅದು 18 ಮಾಡಲು. ಹಾ. ಇದು 52,000 ಓಡಿದೆ, ಅದು ಬರೀ 28,000 ಓಡಿದೆ. 2 ಕ್ಲೈಂಬರ್, ಸೇಮ್ ಕಲರ್. 2 ಕ್ಲೈಂಬರ್, 2 ಸೇಮ್ ಕಲರ್. ಸರ್ ಇದು ಬಂದು ಫೈನಲ್ ಟು ಫೈನಲ್ ಬಂದು 2,70,000 ರೂಪಾಯಿಗೆ ಆಗುತ್ತೆ ಸರ್. ಅದು ಸರ್ ಇದು ಬಂದು 3,45,000 ರೂಪಾಯಿಗೆ ಆಗುತ್ತೆ ಸರ್. 2ರಲ್ಲಿ ನೆಗೋಷಿಯಬಲ್ ಆಗುತ್ತಲ್ಲ ಸರ್. ಇದು ಸಿಂಗಲ್ ಓನರ್, ಅದು ಥರ್ಡ್ ಓನರ್. ನೆಗೋಷಿಯಬಲ್ ಅಂತಂದ್ರೆ ಒಂದು 5,000 ಆಗುತ್ತೆ ಸರ್. ಜಾಸ್ತಿ ಮಾಡಕ್ಕಾಗಲ್ಲ. ಯಾಕೆ ಗೊತ್ತಾ, ಇದಕ್ಕೆ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 2ಕ್ಕೂ ಲೋನ್ ಸಿಗುತ್ತೆ. ಲೋನ್ 80% ಲೋನ್ ಸಿಗುತ್ತೆ. ಓಕೆ ಸರ್. ಹಾಗೆ ನೆಕ್ಸ್ಟ್ ಸರ್ ಗ್ರ್ಯಾಂಡ್ ಐಟನ್ ಅಲ್ಲಿ ಬಂದು 14-15 ಸಿಂಗಲ್ ಓನರ್ ಗಾಡಿ. ಅದರಲ್ಲೂ ಸ್ಪೋರ್ಟ್ಸ್ ವೇರಿಯಂಟ್, ಪುಷ್ ಬಟನ್ ಸ್ಟಾರ್ಟ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಯಾವುದಿಲ್ಲ, ಪೆಟ್ರೋಲ್ ವೇರಿಯಂಟ್. ಗಾಡಿ ತುಂಬಾನೇ ಚೆನ್ನಾಗಿದೆ ಸರ್. ಇದು ಬಂದು 3,55,000 ಕೋಟಿಂಗ್ ಇರೋದು. ಫೈನಲ್ ಟು ಫೈನಲ್ ಬಂದು 3,40,000 ರೂಪಾಯಿ ಕೊಡೋಣ. ಓಕೆ ಸರ್. ಹಾಗೆ ನೆಕ್ಸ್ಟ್ ಇಗ್ನಿಸ್ ಸರ್ ಇಗ್ನಿಶ್ ಬಂದು 2017 ಮಾಡಲು ಸಿಂಗಲ್ ಓನರ್ ಗಾಡಿ. 92,000 ಓಡಿದೆ. ಟಾಪ್ ಅಂಡ್ ಬರುತ್ತಲ್ಲ ಸರ್ ಇದು? ಸರ್ ಟಾಪ್ ಅಂಡ್ ಮಾಡಲು ಪುಷ್ ಬಟನ್ ಸ್ಟಾರ್ಟ್. ಸರ್ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಕಸ್ಟಮರ್ 80-90% ಲೋನ್ ಆಗುತ್ತೆ. ಹೌದಾ ಸರ್? ನಾವು ಕೊಡ್ತಾ ಇರೋದು ಎಷ್ಟು ಗೊತ್ತಾ, 4,55,000 ರೂಪಾಯಿ ಕೊಡ್ತೀವಿ. 4,55,000 ಫೈನಲ್ ಸರ್, ನೋ ಬಾರ್ಗೇನ್. ಸರ್ ನೋ ಬಾರ್ಗೇನ್ ಅನ್ಬೇಡಿ ಸರ್. ಹಂಗಾದ್ರೆ ಸರ್ ಇಲ್ಲ, 4,95,000 ಮಾಡ್ಬಿಡೋಣ. 95,000 ಮಾಡಿ 4,55,000 ರೂಪಾಯಿ ಕೊಟ್ಬಿಡೋಣ. ಓಕೆ ಸರ್. ಹಾಗೆ ನೆಕ್ಸ್ಟ್ ಸರ್ ಆರೆಂಜ್ ಕಲರ್ ಸರ್. ಸರ್ ಇದು ಕೂಡ ಗ್ರ್ಯಾಂಡ್ ಐಟನ್. 18 ಮಾಡಲು ಸಿಂಗಲ್ ಓನರ್, 76,000 ಓಡಿದೆ. ಮ್ಯಾಗ್ನಾ ವೇರಿಯಂಟ್. ಇದು ಕೂಡ ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಯಾವುದಿಲ್ಲ. ಓಕೆ ಸರ್ ಇದು ಬಂದು 4,55,000 ಕೋಟಿಂಗ್ ಇರೋದು. 4,25,000 ರೂಪಾಯಿ ಕೊಡೋಣ. ಓಕೆ ಸರ್. ಹಾಗೆ ನೆಕ್ಸ್ಟ್ ಬ್ರೀಜಾನ ಸರ್ ಇದು? ಸರ್ ಬ್ರೀಜಾ ಬಂದು 2018 ಮಾಡಲು, ಸೆಕೆಂಡ್ ಓನರ್, 63,000 ಓಡಿದೆ. ಓಕೆ ಗುಡ್ ಕಂಡೀಷನ್ ಗಾಡಿ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಯಾವುದಿಲ್ಲ. ಗಾಡಿ ತುಂಬಾನೇ ಚೆನ್ನಾಗಿದೆ ಸರ್. ಇದು ಬಂದು 8,40,000 ಕೋಟಿಂಗ್ ಇರೋದು. 8 ಲಕ್ಷ ಕೊಡೋಣ ಸರ್. 8 ಲಕ್ಷಕ್ಕೆ ಆಗುತ್ತೆ. ಹೌದು ಸರ್. ಸಿಯಾಜ್ ಸರ್ ಇದು? ಸಿಯಾಜ್ ಬಂದು 2017 ಮಾಡಲು, ಸೆಕೆಂಡ್ ಓನರ್ ಆಗಿದೆ. 92,000 ಓಡಿದೆ. ಜಿನಿಯನ್ ಮೀಟರ್. ಇದು ಕೂಡ ರೀಪ್ಲೇಸ್ಮೆಂಟ್ ಯಾವುದಿಲ್ಲ, ಗುಡ್ ಕಂಡೀಷನ್ ಗಾಡಿ. ಓಕೆ ಸರ್ ಇದು ಬಂದು 5,45,000 ಕೋಟಿಂಗ್ ಇರೋದು. ಫೈನಲ್ ಬಂದು ಒಂದು 5,25,000 ರೂಪಾಯಿ ಕಸ್ಟಮರ್ ಕೊಡ್ತಾರೆ. 5,25,000 ಸರ್ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಹೆಚ್ಚಿಗೆ 4 ಲಕ್ಷ ಲೋನ್ ಆಗುತ್ತೆ. 4 ಲಕ್ಷ ಆರಾಮಾಗಿ ಕ್ಲಾಸ್ ಆಗೈತೆ ಗಾಡಿ. ಓಕೆ XUV 500 ಸರ್? XUV 500 ಬಂದು W8 ಸರ್, ಟಾಪ್ ಅಂಡ್ ಮಾಡಲು. ಸರ್ ಟಾಪ್ ಎಂಡ್ ಅಲ್ಲ? ಹೌದೌದು. ಮ್ಯಾಗ್ ವೀಲ್, ಟೈರ್ ಎಲ್ಲ ಬರುತ್ತೆ ಚೆನ್ನಾಗಿರೋದು. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗು. ಗಾಡಿ ತುಂಬಾನೇ ಚೆನ್ನಾಗಿದೆ. ಓಡಿರೋದು ಬಂದು 1,13,000. ಇದು ಕೂಡ ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಯಾವುದೂ ಇಲ್ಲ. 5,25,000 ಕೋಟಿಂಗ್ ಇರೋದು. ಸರ್ 4,90,000 ರೂಪಾಯಿಗೆ ಆಗುತ್ತೆ. 4,95,000. 4,90,000 ಮಾಡಿ ಸರ್. 90,000 ಸರ್? ಸರ್ ಅದ್ರಲ್ಲಿ ನೆಗೋಷಿಯಬಲ್ ಇರುತ್ತಲ್ಲ ಸರ್? ಸ್ವಲ್ಪ ಸಣ್ಣ ಪುಟ್ಟ ಹೆಚ್ಚು ಕಡೆ ಮಾಡೋಣ. ಓಕೆ ಸರ್. 2 ರಿಡ್ಜ್ ಇದಲ್ಲ ಸರ್, ಅದು ಸೇಮ್ ಕಲರ್? ಸರ್ ರಿಡ್ಜ್ ಬಂದು ಇದು ಪೆಟ್ರೋಲ್ ಗಾಡಿ, ಅದು ಡೀಸೆಲ್ ಗಾಡಿ. ಇದು ಡೀಸೆಲ್ ಗಾಡಿ? ಹೌದು ಸರ್. ಇದು 13 ಮಾಡಲು, ಸೆಕೆಂಡ್ ಓನರ್, VXI. 3,35,000 ಕೋಟಿಂಗ್ ಇರೋದು. 3,10,000 ರೂಪಾಯಿಗೆ ಆಗುತ್ತೆ. ಸರ್ ಇದು ಬಂದು ಡೀಸೆಲ್ ಗಾಡಿ, 13 ಮಾಡಲು, ಸಿಂಗಲ್ ಓನರ್, VDI. ಓಕೆ ಗಾಡಿ ತುಂಬಾ ಚೆನ್ನಾಗಿದೆ. 2 ಅಷ್ಟೇ. ಪೆಟ್ರೋಲ್ ಬೇಕಾ ಪೆಟ್ರೋಲ್ ತಗೋಬಹುದು, ಡೀಸೆಲ್ ಬೇಕಾ ಡೀಸೆಲ್ ತಗೋಬಹುದು. ಇದು ಬಂದು 3,55,000 ಕೋಟಿಂಗ್ ಇರೋದು. 3,30,000 ರೂಪಾಯಿಗೆ ಆಗುತ್ತೆ. ಸರ್ ಅದು ಇನ್ನೊಂದು ಸರ್ ಪ್ರೈಸ್ ಸರ್? ಅದು ಪ್ರೈಸ್, ಇದು ಪ್ರೈಸ್ ಹೇಳ್ಬಿಡಿ ಸರ್. ಸರ್ ಇದು 3,10,000. ಇದು 3,30,000. ಸೊ ನೋಡಿ 2 ರಿಡ್ಜ್ ಇದೆ. ಸೊ ಸೇಮ್ ಕಲರ್ ಅಲ್ಲಿ ಇದೆ, ಸೇಮ್ ಕಂಡೀಷನ್ ಇದೆ. ಬಂದ್ಬಿಟ್ಟು ವಿಸಿಟ್ ಮಾಡಿ, ಕಡಿಮೆ ಆಗುತ್ತೆ. ಸರ್ ನೆಕ್ಸ್ಟ್ ಬಂದು I10 ಅಲ್ಲಿ ಟಾಪ್ ಅಂಡ್ ಮಾಡಲು, ಆಸ್ತಾ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ವಿತ್ ಸನ್ ರೂಪ್ ಇದೆ ಸರ್. ವಿತ್ ಸನ್ ರೂಫ್ ಸರ್? ವಿತ್ ಸನ್ ರೂಪ್. 3,55,000 ಕೋಟಿಂಗ್ ಇರೋದು. ಸರ್ ಫೈನಲ್ ಟು ಫೈನಲ್ 3,10,000 ರೂಪಾಯಿಗೆ 13 ಮಾಡಲ್ ಗಾಡಿ ಕೊಡೋಣ ಸರ್. ಆಟೋಮೆಟಿಕ್. ಅದರಲ್ಲೂ ಆಟೋಮೆಟಿಕ್ ಸಿಟಿ ಲೋಡ್ಸ್ ಬೆಸ್ಟ್ ಗಾಡಿ ಅನ್ಬೋದು ಸರ್. ಇದು ನೆಕ್ಸ್ಟ್ ಸರ್ ಇದು ಬಂದು ಸೋಲ್ಡ್ ಆಗಿದೆ. ಸೋಲ್ಡ್ ಆಯ್ತು ಸರ್? ಡಸ್ಟರ್ ತೋರಿಸಿ ನೆಕ್ಸ್ಟ್ ಬಂದು. ಓಕೆ ಸರ್. ಡಸ್ಟರ್ ಹೇಳಿ ಸರ್. 14 ಮ್ಯಾನುಫ್ಯಾಕ್ಚರಿಂಗು, 15 ರಿಜಿಸ್ಟ್ರೇಷನ್, ಸಿಂಗಲ್ ಓನರ್ ಗಾಡಿ, 85 PS. ಒಂದು ರೀಪ್ಲೇಸ್ಮೆಂಟ್ ಇಲ್ಲ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಒಂದು ಬ್ರಷ್ ಟಚ್ ಅಪ್ ಕೂಡ ಆಗಿಲ್ಲ. ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ. ನೋಡ್ತಾ ಇದ್ದೀರಾ, ತುಂಬಾ ಚೆನ್ನಾಗಿದೆ ಗಾಡಿ. ಸರ್ ಇದ್ರ ಪ್ರೈಸ್? ಸರ್ ಇದು ಬಂದು 4,55,000 ಹೇಳೋದು. ಒಂದು 4,30,000 ರೂಪಾಯಿ ಮಾಡ್ಕೊಡೋಣ ಸರ್. ಓಕೆ ಸರ್. ಇನ್ನೊಂದು ಶಿಫ್ಟ್ ಇದೆ ಸರ್, ರೆಡ್ ಕಲರ್ ಅಲ್ಲಿ. ಸರ್ ಶಿಫ್ಟ್ ಅಲ್ಲಿ ಇದು 2019 ಮಾಡಲು. ಸರ್ ಇವತ್ತು ನಿಮ್ಮ ಹತ್ರ ಶಿಫ್ಟರ್ ಎಷ್ಟಿರ್ಬೋದು ಸರ್?
ಸರ್ ಶಿಫ್ಟ್ ಅಲ್ಲಿ ಒಂದು ಇದೆ ಸರ್. ನಾನು ಸ್ಟುಡಿಯೋ ಮಾಡಿದ್ ಬೇಜಾನ್ ಶಿಫ್ಟ್ ತೋರಿಸಿದೆ. ಶಿಫ್ಟ್ ಎಷ್ಟಿದೆ ಸರ್? ಒಂದು ಪೆಟ್ರೋಲ್ ಇದಾವೆ, ಡೀಸೆಲ್ ಇದಾವೆ. ಒಂದು 15 ಇದೆ ಸರ್. ಸರ್ ಒಂದು 10 ಗಾಡಿ ಇದಾವೆ ಸರ್. 10 ಗಾಡಿ ಇದೆ. 10 ಗಾಡಿ ಇದಾವೆ. ಓಕೆ ಓಕೆ ಸರ್. ಆಟೋಮೆಟಿಕ್ ಇದಾವೆ, ಮ್ಯಾನ್ಯುವಲ್ ಇದಾವೆ. ನೋಡಿ ಇವಾಗ ತೋರಿಸ್ತಾ ಇರೋದು ನಿಮ್ ನೆಕ್ಸ್ಟ್ ಗಾಡಿ ಬಂದು ಇದು ಆಟೋಮೆಟಿಕ್ ಗಾಡಿ. ಆಟೋಮೆಟಿಕ್ 2019 ಮಾಡಲು ಸಿಂಗಲ್ ಓನರ್ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ, ಅದರಲ್ಲೂ ಆಟೋಮೆಟಿಕ್. ಓಕೆ. ನ್ಯೂ ಶೇಪ್ ಹೆಡ್ಲೈಟ್ ಎಲ್ಲ ZXi ಪ್ಲಸ್ ಸರ್. ಇದು ಪ್ಲಸ್ ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಮ್ಯಾಗ್ ವೀಲ್ ಎಲ್ಲ ಬರುತ್ತೆ. ರೆಡ್ ಕಲರ್ ಅಲ್ಲಿ ತುಂಬಾ ನೀಟ್ ಆಗಿರೋ ವೆಹಿಕಲ್. ಶಿಫ್ಟ್ ಅಂದ್ರೆ ಇವ್ರ ಹತ್ರ ಜಾತ್ರೆ ಅನ್ಬೋದು ಇವತ್ತು. ಸರ್ ಪ್ರೈಸ್ ಸರ್ ಇದು ಬಂದು 5,45,000 ಕೋಟಿಂಗ್ ಇರೋದು. ಫೈನಲ್ ಬಂದು 5,15,000 ರೂಪಾಯಿಗೆ ಆಗುತ್ತೆ. ಓಕೆ ಸರ್. ನೆಕ್ಸ್ಟ್ ಸರ್ ಇದು ಡಿಸೈರ್. ಇದು ಕೂಡ ಆಟೋಮೆಟಿಕ್. ಇದು ಆಟೋಮೆಟಿಕ್ 2014 ಮಾಡಲು ಸಿಂಗಲ್ ಓನರ್ ಗಾಡಿ. ಓಡಿರೋದು ಬರೀ 45,000. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇದು ಕೂಡ ರಿಪ್ಲೇಸ್ಮೆಂಟ್ ಯಾವ್ದು ಇಲ್ಲ, ಗುಡ್ ಕಂಡೀಷನ್ ಗಾಡಿ. ಓಕೆ ಸರ್ 4,35,000 ಕೋಟಿಂಗ್ ಇರೋದು. ಒಂದು 4,10,000 ರೂಪಾಯಿ ಕೊಡೋದು. ಓಕೆ ಸರ್. ಹಾಗೆ ನೆಕ್ಸ್ಟ್ ಇನ್ನೊಂದು ಸರ್ ಇದು ಬಂದು ಇದು ಡೀಸೆಲ್ ಗಾಡಿ ಸರ್. ಡೀಸೆಲ್ ಅವೆರಡು ಪೆಟ್ರೋಲ್, ಇದು ಡೀಸೆಲ್. ಡೀಸೆಲ್. ಓಕೆ. ಪ್ರೈಸ್ ಸರ್ ಇದ್ರದ್ದು? ಸರ್ ಇದು ಬಂದು ಇದು 2013 ಮಾಡಲು ಸಿಂಗಲ್ ಓನರ್ LDI. 4 ಲಕ್ಷ ಕೋಟಿಂಗ್ ಇರೋದು. ಡೀಸೆಲ್ ಗಾಡಿ ಸರ್. ಓಕೆ. 4 ಲಕ್ಷ ಕೋಟಿಂಗ್ ಇರೋದು. 3,75,000 ರೂಪಾಯಿಗೆ ಆಗುತ್ತೆ. ಆಗ್ಬಿಡುತ್ತೆ. ಓಕೆ ಸರ್. ಮತ್ತೆ ಶಿಫ್ಟ್ ಸರ್. ಸೊ ಇದು 13 ಮಾಡಲು ಸಿಂಗಲ್ ಓನರ್ VDI. AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಎಲ್ಲ ಬರುತ್ತೆ. ಓಕೆ. ಗಾಡಿನ ಇದು ಕೂಡ ತುಂಬಾ ಚೆನ್ನಾಗಿದೆ, ಗುಡ್ ಕಂಡೀಷನ್ ಗಾಡಿ. ಸರ್ ಇದು ಬಂದು 4,35,000 ಕೋಟಿಂಗ್ ಇರೋದು. 4,10,000 ರೂಪಾಯಿಗೆ ಆಗುತ್ತೆ. ಶಿಫ್ಟ್ ಅಂತ ಅಂದ್ಬಿಟ್ಟು ನನಗೆ ಸುಸ್ತಾಗ್ಬಿಡ್ತು. ಮತ್ತೆ ಶಿಫ್ಟ್ ಸರ್. ಇದು ಶಿಫ್ಟ್ ಬಂದು 2011 ಮಾಡಲು ಸರ್. ಓಕೆ. ಶೋರೂಮ್ ಟೇಸ್ಟ್ ಎಲ್ಲ ಐತೆ ಗಾಡಿ. ಓಡಿರೋದು ಬರೀ 56,000. LXi to VXi ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ ಹಾಕ್ಸಿದ್ದಾರೆ ಕಸ್ಟಮರ್. ಗುಡ್ ಕಂಡೀಷನ್ ಗಾಡಿ. ಸರ್ ಇದು 3,75,000 ರೂಪಾಯಿಗೆ ಆಗುತ್ತೆ. ಓಕೆ ಓಕೆ ಓಕೆ.